ಸಾಹುಕಾರ ಸಿಡಿಸಿದ ಸಿಡಿಗುಂಡುಗೆ ಚುನಾವಣೆಯ ದಿನ ಮತದಾನದ ದಿನ ರಾಜಕೀಯ ವಲಯ ಈಗ ಒಂದು ರೀತಿ ತಲ್ಲಣಗೊಂಡಿದೆ. ಸಾಕಷ್ಟು ಚರ್ಚೆ ನಡೀತಾ ಇದೆ, ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ. ಸರ್ಕಾರ ಬೀಳುತ್ತೆ ಪಕ್ಕಾ ಅಂತ ಒಂದಷ್ಟು ಜನ ಹೇಳಿದ್ರೆ, ಅಂದರೆ ವಿರೋಧಿಗಳು, ಅಂದರೆ ಬಿಜೆಪಿಯವರು ಎಲ್ಲ ಹೇಳ್ತಾ ಇದ್ರೆ ಸರ್ಕಾರ ಬೀಳಲ್ಲ, ಯಾವ ಕಾರಣಕ್ಕೂ ಇದು ಕೇವಲ ಅವರ ಕನಸು ಆಸೆ ಮಾತ್ರ ಅಂತ ಡಿ.ಸಿ.ಎಂ. ಪರಮೇಶ್ವರ್ ಅವರು ಹೇಳಿದ್ದನ್ನು ನಾವು ನೋಡ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ಮಾತಾಡೋಕೆ ಸ್ವತಃ ಶಾಸಕ ನಾಗೇಂದ್ರ ಅವರು ಸಂಪರ್ಕದಲ್ಲಿದ್ದಾರೆ. ಈಗ ನಾವು ಅವ್ರನ್ನ ಮಾತನಾಡಿಸೋಣ, ಇದಕ್ಕೆ ಸಂಬಂಧಪಟ್ಟಾಗಿ ಅವರ ಪ್ರತಿಕ್ರಿಯೆ ಏನು ಅಂತ. ನಾಗೇಂದ್ರ ಅವರೇ, ಇವತ್ತಿನ ಸಂದರ್ಭದಲ್ಲಿ ಇವಾಗ ಆಗ್ತಿರುವಂತಹ ರಾಜಕೀಯ ವಲಯದ ಚರ್ಚೆಗಳ ಸಂಬಂಧ ತಮ್ಮ ಪ್ರತಿಕ್ರಿಯೆ ಏನು, ತಾವೇನು ಹೇಳ್ತೀರಾ? ಸರ್, ಈಗಾಗಲೇ ಬೆಳಿಗ್ಗೆಯಿಂದನೇ ಮಾಧ್ಯಮದಲ್ಲಿ ಬಂದಂಥ ವರದಿಗೆ ನಾನು ಕೂಡ ಈಗಾಗಲೇ ಕೂಡ ರಮೇಶ್ ಜಾರಕಿಹೊಳಿ ಅವ್ರನ್ನ ಸಂಪರ್ಕ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದೆ. ಬಟ್ ನನಗೆ ಸಿಗಲಿಲ್ಲ ಇದನ್ನ ಅವರು. ಆದಮೇಲೆ ನಾನು ನೋಡ್ಕೊಂಡು ಮಾತಾಡ್ತೀನಿ ಸರ್. ಅವರು ಯಾವ ಕಾರಣಕ್ಕಾಗಿ ರಾಜೀನಾಮೆ ನೀಡ್ತೀವಿ ಅಂತೇಳಿ ಹೇಳಿದ್ದಾರೆ ಇನ್ನೂ ಗೊತ್ತಾಗಿಲ್ಲ ನನಗೆ. ಅದಾದ ನಂತರ ಅವ್ರನ್ನ ಮಾತಾಡಿದ ಮೇಲೆ ನಾನು ಸ್ಪಷ್ಟವಾಗಿ ಯಾವ ವಿಚಾರ ನಾನು ತಿಳಿಸ್ತೀನಿ ಸರ್. ನಾಗೇಂದ್ರ ಅವರು, ತಮಗೆ ಗೊತ್ತಲ್ಲ ಯಾವ ವಿಚಾರಕ್ಕೆ ಏನಕ್ಕೆ ಅಂತ ಹೇಳಿ, ತಮಗೆ ಗೊತ್ತಲ್ಲ, ಭಾಳ ಟೈಮಿಂದ ತಾವು ಇದನ್ನು ನೋಡಿದಿರಲ್ಲ, ತಾವು ಕೂಡ ಸಕ್ರಿಯ ರಾಜಕಾರಣದಲ್ಲಿದ್ದೀರಿ, ತಾವು ಕೂಡ ಕಳೆದ 1 ವರ್ಷಗಳಿಂದ ಏನಾಗ್ತಿದೆ ಅಂತ ತಾವು ಕೂಡ ನೋಡಿದ್ದೀರಿ. ಹೊಸ್ತೇನಿದೆ? ಹೌದು, ಅಲ್ಲ ಸರ್, ಈಗಾಗಲೇ ಕೂಡ ಕಳೆದ ಒಂದು 6 ತಿಂಗಳ ಹಿಂದೆಯಿಂದ ಕೂಡ ಇದೇ ರೀತಿಯಾದಂಥ ಒಂದು ವಿಚಾರಗಳು ಬರ್ತಾ ಇತ್ತು ಸರ್. ಕಳೆದ ಒಂದು ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಆಗಿದ್ದಾಗ, ಬೆಳಗಾವಿ ವಿಚಾರಕ್ಕೆ ಬಂದಾಗ ಕೆಲವು ವಿಚಾರಗಳಲ್ಲಿ ಅವರು ಅಸಮಾಧಾನ ಆಗಿರೋದಂತೂ ಸಹಜ ಸರ್, ನಿಜನೇ ಅದನ್ನು. ಬಟ್ ಆ ವಿಚಾರ ನೋಡಿಕೊಂಡ್ರೆ ಅದೆಲ್ಲ ಕೂಡ ಪೂರ್ಣವಾಗಿ ಬಗೆಹರಿದಿತ್ತು. ಬಟ್ ಮೊನ್ನೆ ನಡೆದಂಥ ವಿಚಾರದಲ್ಲಿ, ಅಂದರೆ ಮೊನ್ನೆ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ, ಅಂದರೆ ಕೆಲವು ವಿಚಾರಗಳ ಬಗ್ಗೆನೇ ಅವ್ರಿಗೇನಾದರೂ ಅಸಮಾಧಾನ ಆಗಿರ್ಬೋದು ಅಂತೇಳಿ ನಾನು ಅನ್ಕೊತಾ ಇರ್ತೀನಿ ಸರ್. ಅದನ್ನು ಬಟ್ ಯಾವುದೇ ರೀತಿಯಾಗಿ ಅವ್ರಿಗೆ ಮಾತಾಡಿದ ಮೇಲೆ ಏನು ಕಾರಣ ಅಂತೇಳಿ ತಿಳ್ಕೊಬೋದು ಸರ್. ನಾನು ಕೂಡ ಇನ್ನೂ ಬೆಳಗ್ಗೆಯಿಂದ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಸಿಗ್ತಾ ಇಲ್ಲ. ರಾಜೀನಾಮೆ ಯಾವ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನು ನಾನು ತಿಳ್ಕೊತೀನಿ ಸರ್. ಕಾರಣಗಳು ಹಲವು. ಈಗ ಸರ್ಕಾರ ಬಂದಲಿಂದಲೂ ಕೂಡ ಅವರು ಬಂಡಾಯದ ಬಾವುಟವನ್ನೇ ಹಾರಿಸ್ತಾ ಇದ್ದಾರೆ. ನಾಗೇಂದ್ರ ಅವರು, ತಾವು ಕೂಡ ಹಲವು ಬಾರಿ ಅವ್ರ ಜೊತೆ ಕಾಣಿಸ್ಕೊಂಡಿದ್ದೀರಿ, ಬಹಿರಂಗವಾಗಿ ತಾವೆಲ್ಲೂ ಕೂಡ ಒಪ್ಕೊಳ್ಳದೆ ಇದ್ರು ಕೂಡ ಆ ರೀತಿ ಚರ್ಚೆ ಆಗಿದೆ. ನಾಗೇಂದ್ರ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ ಜಾರಕಿಹೊಳಿ ಜೊತೆ ಅನ್ನುವಂಥದ್ದು ರೀತಿ ಚರ್ಚೆಗಳಾಗಿದೆ, ತಮಗೂ ಕೂಡ ಗೊತ್ತು ಅದು. ಸೊ ಈ ಸಂದರ್ಭದಲ್ಲಿ ಜಾರಕಿಹೊಳಿ ಇಡುವಂತಹ ಹೆಜ್ಜೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ನಿಲುವೇನಾಗಿರುತ್ತೆ? ಅವರು ಈಗ ಒಂದು ವೇಳೆ ಈಗ ಆಪರೇಷನ್ ಕಮಲ ಅಥವಾ ಪಾರ್ಟಿ ಬಿಟ್ಟು ಹೋಗಿ ಸರ್ಕಾರ ಬೀಳಿಸೋದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಗೇಂದ್ರ ಅವರ ನಿಲುವು ಏನಾಗಿರುತ್ತೆ ಅಂತ? ಸರ್, ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ನಾನು. ಬಟ್ ರಮೇಶ್ ಜಾರಕಿಹೊಳಿ ಈಗಲೂ ಕೂಡ ನನಗೆ ಬಹಳಷ್ಟು ಆತ್ಮೀಯ ಮಿತ್ರರಿದ್ದಾರೆ ಮತ್ತು ನಮ್ಮ ನಾಯಕರು ಇದ್ದಾರೆ. ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ ಆಗಿದ್ದಾರೆ. ಅವರು ಕಳೆದ ಒಂದು 15-20 ವರ್ಷದಿಂದ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿದ್ದವರು ನಾವು. ಅಂಥ ಸಂದರ್ಭ ಬಂದಾಗ ಕೆಲವು ವಿಚಾರಗಳಲ್ಲಿ ಅಸಮಾಧಾನ 100ಕ್ಕೆ 100 ಸತ್ಯನೇ, ಅವ್ರಿಗೆ ಅಸಮಾಧಾನ ಆಗಿರೋದಂತೂ ವಾಸ್ತವನೇ. ಬಟ್ ನಾನು ಕೂಡ ಯಾವತ್ತೂ ಕೂಡ ಅವ್ರ ಜೊತೆಗೆ ಇದ್ದಾಗ ಅವ್ರಿಗೇನಾದರೂ ಅನ್ಯಾಯ ಆದರೆ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತೇಳಿ ವಿಚಾರ ನಾನು ಹೇಳಿದ್ದಂತೂ ಸ್ಪಷ್ಟ, ಈಗಲೂ ಸ್ಪಷ್ಟಪಡಿಸ್ತೀನಿ ನಾನು. ಬಟ್ ಯಾವ ರೀತಿ ಅನ್ಯಾಯ ಆಗಿದೆ, ಯಾವ ಕಾರಣಕ್ಕಾಗಿ ಅನ್ಯಾಯ ಆಗಿದೆ ನನಗೆ ಗೊತ್ತಿಲ್ಲ. ಅದನ್ನು ಆ ವಿಚಾರ ಮಾತಾಡಿದ ಮೇಲೆ ಅವ್ರ ಜೊತೆಗೆ ಚರ್ಚೆ ಮಾಡಿದ ಮೇಲೆ ಮುಂದಿನ ನಿಲುವುಗಳ ಬಗ್ಗೆ ನಾನು ತಮಗೆ ಹೇಳ್ತೀನಿ ಸರ್. ನಾನು ಈಗ ಇದುವರೆಗೂ ಕೂಡ ತಾವು ಹಲವಾರು ಬಾರಿ ಅವ್ರ ಜೊತೆ ಮಾತಾಡಿದ್ದೀರಾ, ಹಲವಾರು ಬಾರಿ ಅವ್ರ ಜೊತೆ ಕಾಣಿಸ್ಕೊಂಡಿದ್ದೀರಾ, ತಾವು ಈಗಲೂ ಕೂಡ ಹೇಳ್ತಾ ಇದ್ದೀರಾ ಅವರು ನಮಗೆ ನಮ್ಮ ನಾಯಕರು, ಅವ್ರ ಜೊತೆ ಇರ್ತೀನಿ ನಾನು ಅಂತ. ಈಗ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಾಗಿದೆ, ನಾನು ಕಾಂಗ್ರೆಸ್ ಬಿಡೋದಂತೂ ಪಕ್ಕ, ಯಾವಾಗ ಏನು ಅಂತ ಅದನ್ನು ಸ್ಪಷ್ಟಪಡಿಸ್ತೀನಿ, ತಾಂತ್ರಿಕವಾಗಿ ಮಾತ್ರ ಕಾಂಗ್ರೆಸ್ನಲ್ಲಿ ಇದ್ದೀನಿ ಅಂತ. ಒಂದು ವೇಳೆ ಈಗ ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್, ಈಗ ಒಂದು ವೇಳೆ ಅವರು ಪಕ್ಷ ಬಿಟ್ಟು ಬಿಜೆಪಿಗೆ ಹೋಗೋದು ಅಂತ ಆದರೆ, ಸರ್ಕಾರ ಪತನದ ಸಂದರ್ಭ ಏನಾದರೂ ಕೂಡ ಸೃಷ್ಟಿ ಆಗುತ್ತೆ ಅನ್ನೋದಾದರೆ, ಒಂದು ವೇಳೆ ಆ ಸಂದರ್ಭದಲ್ಲಿ ತಮ್ಮ ನಿಲುವು ಏನಾಗಿರುತ್ತೆ ನಾಗೇಂದ್ರ ಅವರೇ? ಇಲ್ಲ, ಸ್ಪಷ್ಟವಾಗಿ ನಾನು ಅವ್ರ ಜೊತೆಗೆ ರಾಜಕೀಯ ನಿರ್ಧಾರಗಳ ಬಗ್ಗೆ ಕೂಡ ನಾವು ಅವ್ರ ಜೊತೆಗಿದ್ದೀವಿ, ಅವ್ರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ. ಬಟ್ ಇವತ್ತು ನನಗೆ ತಿಳಿದಂಥ ವಿಚಾರಕ್ಕೆ ಅವರು ಇವತ್ತು ರಾಜೀನಾಮೆ ಮಾಡ್ತೇವೆ ಅನ್ನುವಂಥ ವಿಚಾರ ಕೆಲವು ನೋವುಗಳ ಅವತ್ತು ಕೆಲವರ ಹೇಳಿಕೆಯಿಂದ ಆಗಿರ್ಬೋದೇ ಹೊರತು ಬೇರೆ ವಿಚಾರಕ್ಕಲ್ಲ ಅಂತೇಳಿ ನಾನು ಈಗಲೂ ಸ್ಪಷ್ಟಪಡಿಸ್ತೀನಿ. ಮತ್ತು ಮುಂದೆ ಅವರು ರಾಜೀನಾಮೆ ಮಾಡೋಂಥ ಸಂದರ್ಭ ಬಂದಾಗ ನನ್ನ ಜೊತೆಗೆ ಚರ್ಚೆ ಮಾಡಲೇಬೇಕು, ಅವರು ಮಾಡೇ ಮಾಡ್ತಾರೆ. ಯಾಕಂದರೆ ನಮ್ಮ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆ ರೀತಿಯಾಗಿತ್ತು ಅವ್ರಿಗೆ. ಅಂಥ ಸಂದರ್ಭ ಬಂದಾಗ ನಾವು ಒಟ್ಟಾಗಿ ತೀರ್ಮಾನ ತಗೊಳ್ಳೋಣ ಅಂತೇಳಿ. ಬಟ್ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಆ ರೀತಿ ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಅದಾದಮೇಲೆ ಇವಾಗಿನ್ನ ಅವರು ರಾಜೀನಾಮೆ ನೀಡ್ತೀವಿ ಅಂತೇಳಿ ಹೇಳಿದ್ದಾರೆ ಹೊರತು ಯಾವತ್ತೂ ಏನಂತೇಳಿ ಸ್ಪಷ್ಟ ಮಾಡಲಿಲ್ಲ ಇನ್ನು ಅವರು. ಯಾವ ಕಾರಣ ಕೂಡ ಹೇಳಿಲ್ಲ ಇನ್ನು. ಅದು ಸ್ಪಷ್ಟ ಆದಮೇಲೆ ನಾನು ತಮಗೆ ಹೇಳ್ತೀನಿ ಸರ್ ನಾನು.
ಅವ್ರು ಯಾವ ಕಾರಣಕ್ಕಾಗಿ ಆಗಿರ್ಬೋದು, ಏನು ಅಸಮಾಧಾನ ಆಗಿರ್ಬೋದು ಅಂತೇಳಿ. ಯಾವ ಕಾರಣಕ್ಕಂತ ಹೇಳಿ ಈಗ ಗೊತ್ತಿದೆಯಲ್ಲ, ಈಗ ಸಚಿವ ಅವ್ರ ಮಂತ್ರಿ ಆದಲಿಂದ ಹಿಡಿದು ಕೊಟ್ಟಿರೋ ಖಾತೆ ಸರಿ ಇಲ್ಲ ಅನ್ನೋದ್ರಿಂದ ಹಿಡಿದು ಆ ಭಾಗದ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪಕ್ಕೆ ಆಕ್ಷೇಪದಿಂದ ಹಿಡಿದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಿಂದ ಹಿಡಿದು ಎಲ್ಲ ವಿಚಾರದಲ್ಲಿ ಅವ್ರು ಯಾವ್ಯಾವ ವಿಚಾರ ಅಸಮಾಧಾನ ಅಂತ ತಮಗೆ ಚೆನ್ನಾಗಿ ಗೊತ್ತು ನಾಗೇಂದ್ರ ಅವರೇ. ಸೊ ಈಗ ಇನ್ನೊಂದು ಪ್ರಶ್ನೆ, ಇದೆಲ್ಲ ಒಂದು ಆನ್ ಆಫ್ ಆಗ್ತಾನೆ ಬರ್ತಾ ಇತ್ತು ಈ ಬಂಡಾಯ. ಈ ಟೈಮಿಂಗ್ ಏನಾದರೂ ವಿಶೇಷ ಇದೆಯಾ? ಈ ಕಳೆದ ಎರಡನೇ ಫೇಸ್ ವೋಟಿಂಗಿಂತ 2 ದಿನ ಮುಂಚೆ ಈ ಬಂಡಾಯ ಮತ್ತೆ ಆನ್ ಆಗಿದೆ, ಚರ್ಚೆ ಶುರುವಾಗಿದೆ, ಮತ್ತು ಇವತ್ತು ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಕೂಡ ಬಂದಿದೆ. ಈ ಟೈಮಿಂಗಲ್ಲಿ ಏನಾದರೂ ಕೂಡ ಸ್ಪೆಷಾಲಿಟಿ ಇದೆಯಾ? ಇಲ್ಲ ಸರ್, ಅದಕ್ಕೆ ಯಾವುದೇ ಒಂದು ಸ್ಪೆಷಲ್ ಟೈಮ್ ಅಂತ ಇರಲಿಲ್ಲ. ಅವ್ರಿಗೆ ಬೇಜಾರಾದಾಗ ಅವರು ನೇರವಾಗಿ ಮಾತಾಡುವಂಥ ವ್ಯಕ್ತಿ ಸ್ವಭಾವದವರಾಗಿದ್ದಾರೆ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಭಾಳಷ್ಟು ಆತುರದ ನಿರ್ಧಾರಗಳು ತೆಗೆದುತಾರಂತಲ್ಲ, ಕೆಲವು ವಿಚಾರದಲ್ಲಿ ಭಾಳಷ್ಟು ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಮಾಡುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಆ ಕಾರಣಕ್ಕಾಗಿ ನಿನ್ನೆ ಮೊನ್ನೆ ನಡೆದಂಥ ಘಟನೆಗಳ ಬಗ್ಗೆ ಸ್ವಲ್ಪ ಅಸಮಾಧಾನಗೊಂಡು ಆ ವಿಚಾರನ ಹೇಳಿರ್ಬೋದು ಅಂತೇಳಿ ನನಗೆ ಅನಿಸ್ತಾ ಇದೆ ಸರ್. ಅದನ್ನ ಬಟ್ ನಾನು ಇವಾಗಲೂ ಸ್ಪಷ್ಟಪಡಿಸ್ತೀನಿ, ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಮಾಡುವ ಹಂತಕ್ಕೆ ಹೋಗಲ್ಲ ಅಂತ ಹೇಳೋ ವಿಚಾರ ನನಗೆ ಇವಾಗಲೂ ವಿಶ್ವಾಸ ಇದೆ. ಯಾಕೆಂದರೆ ನಾವು ಅವರು ಒಟ್ಟಾಗಿ ಮಾತಾಡ್ಕೊಂಡ ಮೇಲೇ ಅದನ್ನು ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ, ಯಾರಿಂದ ಆಗಿದೆ, ಅದನ್ನು ಜಿಲ್ಲೆಯ ಸಮಸ್ಯೆಗಳೇನಂತೇಳಿ ಅದನ್ನೆಲ್ಲ ತಿಳ್ಕೊಂಡ ಮೇಲೆ ಹೇಳ್ಬೋದು ಸರ್ ನಾನು. ಜೊತೆಗೆ ಈಗ ನಾನು ಮತ್ತೆ ಟೈಮಿಂಗ್ ಬಗ್ಗೆನೇ ಕೇಳ್ತೀನಿ. ಈಗ ಮತದಾನದ ದಿನವೇ ಅವ್ರು ಹೇಳಿಕೆ ಕೊಟ್ಟಿರೋದು, ಮತದಾನಕ್ಕಿಂತ 2 ದಿನ ಮುಂಚೆಯಿಂದ ಮತ್ತೆ ಈ ಜಾರಕಿಹೊಳಿ ಬಂಡಾಯ ಆನ್ ಆಗಿರೋದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆ ಭಾಗದ ಮತದಾರರಿಗೆ, ತಮ್ಮ ಬೆಂಬಲಿಗರಿಗೆ ಒಂದು ಪರೋಕ್ಷವಾಗಿ ಮೆಸೇಜ್ ಪಾಸ್ ಮಾಡುವಂತ ಒಂದು ಉದ್ದೇಶ ಏನಾದರೂ ಇದ್ದಂಗಿದೆಯಾ ಇದರಲ್ಲಿ, ಹೇಗೆ ಅಂತ? ಇಲ್ಲ ಸರ್, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅದು ಮೊನ್ನೆಯಿಂದ ಕೂಡ ಅವರು ಎಲ್ಲಿ ಓಡಾಡಿದ್ದಿಲ್ಲ. ನಿಮಗೆ ಇವತ್ತು ಮತದಾನ ಮಾಡುವಂಥ ಸಂದರ್ಭ ಬಂದಾಗ ಇವತ್ತು ಮಾಧ್ಯಮದವ್ರಿಗೆ ಅವ್ರಿಗೆ ಸಿಕ್ಕಿ ಈ ವಿಚಾರವನ್ನೇ ಹೇಳಿದ್ದಾರೆ. ಬಟ್ ನಿನ್ನೆ ಮೊನ್ನೆ ಕೂಡ ಯಾವತ್ತೂ ಕೂಡ ಇಂಥ ವಿಚಾರ ಬಗ್ಗೆ ನಮ್ಮ ಹತ್ರ ಅಂತೂ ಚರ್ಚೆ ಮಾಡಲಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಕೂಡ ಚರ್ಚೆ ಮಾಡಲಿಲ್ಲ. ಇದನ್ನು ನಾನು ರಾಜೀನಾಮೆ ಮಾಡ್ತೀನಿ ಇವತ್ತಿನ ಸಂದರ್ಭ, ಇವತ್ತು 2ನೇ ಮತದಾನ ಆದಮೇಲೆ ಮಾಡ್ತೀನಿ, ಹಿಂದೆನೇ ಮಾಡ್ತೀನಿ ಅಂತೇಳಿ ಯಾವತ್ತೂ ಕೂಡ ಚರ್ಚೆ ಆಗಿಲ್ಲ. ರಾಜೀನಾಮದ ವಿಚಾರನೇ ನಮ್ಮ ಹತ್ರ ಬಂದಿಲ್ಲ ಸರ್. ನಮ್ಮ ಸ್ನೇಹಿತರಾಗಿ ನಾವಿದ್ದೀವಲ್ಲ, ಯಾವತ್ತೂ ಕೂಡ ಈ ಚರ್ಚೆ ಬರಲಿಲ್ಲ ಸರ್. ಜೊತೆಗೆ ಬಳ್ಳಾರಿಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ತಾವು ತುಂಬಾ ಸಮಾಧಾನದಿಂದ ಇದ್ದೀರಾ? ತಮಗೆ ತೃಪ್ತಿ ಇದೆಯಾ ನಡೀತಿರೋ ಎಲ್ಲ ಬೆಳವಣಿಗೆಗಳು, ಕಾಂಗ್ರೆಸ್ನ ಒಳಗಾಗಿರ್ಬೋದು ಅಥವಾ ಹೊರಗೆ? ತಮಗೆ ತೃಪ್ತಿ ಇದೆಯಾ ಕಾಂಗ್ರೆಸ್ನಲ್ಲಿ? ಇಲ್ಲ, ಖಂಡಿತವಾಗಿ ಕೆಲವು ವಿಚಾರಗಳಲ್ಲಿ ನಾವು ಅಸಮಾಧಾನ ಆಗಿದ್ವಿ ಸರ್. ಮೊದಲೆಲ್ಲ ಕೆಲವು ವಿಚಾರಗಳನ್ನೆಲ್ಲ ಕೂಡ ಈಗಾಗಲೇ ಕೂಡ ವರಿಷ್ಠ ಗಮನಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೀವಿ. ನಮ್ಮ ಬಳ್ಳಾರಿ ಜಿಲ್ಲೆ ಬಗ್ಗೆ ಆಗಿರ್ಬೋದು, ನಮ್ಮ ಸ್ಥಳೀಯವಾಗಿರುವಂಥ ಒಂದು ವಿಚಾರಗಳ ಬಗ್ಗೆ ಆಗಿರ್ಬೋದು, ಇವನ್ನೆಲ್ಲ ಕೂಡ ನಮ್ಮ ವರಿಷ್ಠ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ನಮ್ಮ ವರಿಷ್ಠರಲ್ಲಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಮಾನ್ಯ CLP ನಾಯಕರಾದಂಥ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವ್ರಿಗೂ ಮತ್ತು ನಮ್ಮ ವರಿಷ್ಠರಾದಂಥ KC ವೇಣುಗೋಪಾಲ್ ಸರ್ ಕೂಡ ನಮ್ಮ ವಿಚಾರದ ಬಗ್ಗೆ ಕೂಡ ಎಲ್ಲ ಚರ್ಚೆ ಮಾಡ್ಕೊಂಡಿದ್ದೀವಿ. ಕೆಲವು ವಿಚಾರಗಳ ಬಗ್ಗೆ ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿಯ ಸ್ಥಳೀಯವಾಗಿರುವಂಥ ಅಸಮಾಧಾನವನ್ನೆಲ್ಲ ಮುಂದಿನ ದಿನಗಳಲ್ಲಿ ಸರಿಪಡಿಸೋಣ ಅಂತೇಳಿ ಆ ವಿಚಾರ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಈಗಾಗಲೇ ಕೂಡ ನಮಗೆಲ್ಲ ಕೂಡ ಅಸಮಾಧಾನ ಇರುವಂಥದ್ದು ಸಹಜ ಇತ್ತು, ಅದನ್ನೆಲ್ಲ ಕೂಡ ಶಮನ ಆಗಿದೆ. ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಒಟ್ಟಾಗಿ ಮಾತಾಡಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಬಳ್ಳಾರಿ ಜಿಲ್ಲೆಗೆ ಬಂದಾಗ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗಾಗಲೇ ವರಿಷ್ಠ ಹೇಳ್ದಂಗೆ ಕೂಡ ಎಲ್ಲ ಶಮನಗೊಂಡಿದೆ ಅಂತ ವಿಚಾರವನ್ನು ನಾನು ತಮಗೆ ಹೇಳ್ತೀನಿ ಸರ್. ತಾವು ಶಮನಗೊಂಡಿದೆ ಎಲ್ಲವೂ ಅಂತ ಹೇಳ್ತಾ ಇದ್ದೀರಾ ನಾಗೇಂದ್ರ ಅವರೇ, ಆದರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಬರ್ತಾ ಇದ್ದ ಹಾಗೆ ಬಹಳ ಪ್ರತಿಕ್ರಿಯೆಗಳೆಲ್ಲ ಬರ್ತಾ ಇದೆ. ಈಗ ವಿಶೇಷವಾಗಿ BJP ನಾಯಕರುಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫಲಿತಾಂಶ ಬಂದ ಕೆಲವೇ ಗಂಟೆಗಳಲ್ಲಿ ಸರ್ಕಾರದ ಪತನ ಆರಂಭ ಆಗುತ್ತೆ, 2 ದಿನಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ, ಮುಖ್ಯಮಂತ್ರಿಗಳೇ ರಾಜೀನಾಮೆಯನ್ನ ಕೊಡ್ತಾರೆ. ಈ ರೀತಿಯ ಹೇಳಿಕೆಗಳು ಆಲ್ರೆಡಿ ಈಗ BJPಯ ಪ್ರಮುಖ ನಾಯಕರಿಂದನೇ ಬರ್ತಾ ಇದೆ. ಇದಕ್ಕೆ ತಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ? ಇಲ್ಲ, ಇವೆಲ್ಲ ಕೂಡ ವದಂತಿಗಳಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇವತ್ತು ಬೆಳಿಗ್ಗೆಯಿಂದ ಕೂಡ ಹಲವಾರು ಜನ ಅವರವರು ವಿಚಾರವಂತವಾಗಿ ಹೇಳ್ತಾ ಇದ್ರು, ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ರು, ರಾಜಕೀಯದಲ್ಲಿ ಏನಾದರೂ ಆಗ್ಬೋದು ಅಂತೇಳಿ. ಅದೇ ರೀತಿ ನಾವು ಅನ್ಕೋಬೋದಲ್ಲ ಸರ್. ಈಗ BJP ಪಕ್ಷದಿಂದ ಕೆಲವರೆಲ್ಲ ಕಾಂಗ್ರೆಸ್ ಕೂಡ ಬರುವಂಥ ಒಂದು ವಿಚಾರ ಕೂಡ ನಡೀತಾ ಇದೆ ಅಂತೇಳಿ ಹೇಳ್ತಾರೆ ಎಲ್ಲರೂ. ಅದನ್ನು ಯಾವುದು ಕೂಡ ಸತ್ಯ ಅಂತೇಳಿ ಹೇಳಲಿಕ್ಕೆ ಬರಲ್ಲ. ಹಾಗಂತೇಳಿ ನಮ್ಮ ಕಾಂಗ್ರೆಸ್ಸಲ್ಲಿ ಇರುವಂಥವರು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅನ್ನೋಂಥ ವಿಚಾರ ಅಂತೂ ಸುಳ್ಳು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್. ಯಾಕೆಂದರೆ ನಾವು ಮೊನ್ನೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಇನ್ನು ಇತರರೆಲ್ಲರೂ ಕೂಡ ಒಟ್ಟಾಗಿ ಇದ್ದೀವಿ, ಇವಾಗಲೂ ಕೂಡ ಒಟ್ಟಾಗಿದ್ದೀವಿ.
ಒಟ್ಟಾಗಿ ಇರ್ತೀವಿ. ಏನಾದರೂ ಒಂದು ಸಮಸ್ಯೆ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಕುಂತು ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಶಕ್ತಿ ನಮಗಿದೆ. ನಮ್ಮ ಪಕ್ಷದಲ್ಲಿ ಆಗಿರುವಂಥ ಒಂದು ಬೆಳವಣಿಗೆ ಬಗ್ಗೆ ಕೂಡ ಎಲ್ಲರೂ ಕುಂತು ಚರ್ಚೆ ಮಾಡಿಕೊಂಡು ಮುಂದಿನ ನಿರ್ಧಾರ ನಾವು ತೆಗೆದುಕೊಳ್ತೀವಿ ಸರ್. ನಾವೆಲ್ಲ ಸ್ನೇಹಿತರು ಒಟ್ಟಿಗಿದ್ದೀವಿ, ಜೊತೆಯಾಗಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ನಾಗೇಂದ್ರ ಅವರೇ. ಯಾರು ಎಷ್ಟು ಜನ ಇದ್ದೀರಿ ಅಂತ ನಂಬರ್ ಬಗ್ಗೆ ಭಾಳ ಚರ್ಚೆ ಆಗ್ತಿದೆ ಈಗ. ಜಾರಕಿಹೊಳಿ, ನಾಗೇಂದ್ರ ಇವರೆಲ್ಲ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಕುತೂಹಲ ಎಲ್ರಿಗೂ ಈಗ ಅಂತ. ಸರ್ ಇವಾಗ ನೋಡಿ ಸರ್, ನಾನು ಇವಾಗ ಹೇಳೋದು ವಿಚಾರ ಒಂದೇ. ನನಗೆ ರಮೇಶ್ ಜಾರಕಿಹೊಳಿ ಅವರು ಅತ್ಯಂತ ಆತ್ಮೀಯ ಸ್ನೇಹಿತರಿದ್ದಾರೆ. ನಮ್ಮ ಸಮಾಜದಲ್ಲಿ ಒಬ್ಬ ಹಿರಿಯ ಮುಖಂಡರಿದ್ದಾರೆ ಅವರು. ಸಮಾಜದ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಎಲ್ಲ ಚರ್ಚೆ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹಿಂದುಳಿದ ಸಮಾಜ ಆಗಿತ್ತು. ನಮ್ಮ ಸಮಾಜನ ಸ್ವಲ್ಪ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬೆಳೆಸಬೇಕಂತೇಳಿ ನಾವೆಲ್ಲರೂ ಕೂಡ ಒಂದು ಸಮಾಜದ ಮುಖಂಡರೆಲ್ಲ ಕೂಡ ನಮ್ಮ ಸ್ವಾಮೀಜಿಯವರು, ನಮ್ಮ ಸಮಾಜದ ಇರುವಂಥ ನಮ್ಮ ಸ್ವಾಮೀಜಿಯವರು ಅವರೆಲ್ಲರೂ ಕೂಡ ರಾಜಕೀಯದಲ್ಲಿ ಯಾವ ರೀತಿ ಬೆಳ್ಕೋಬೇಕು, ಶೈಕ್ಷಣಿಕವಾಗಿ ಯಾವ ರೀತಿ ಬೆಳ್ಕೋಬೇಕು, ಸ್ಥಳೀಯವಾಗಿ ಯಾವ ರೀತಿ ನಮ್ಮ ಜನಾಂಗ ಜಾಸ್ತಿ ಇರುವಂಥ ಜನಾಂಗದಲ್ಲಿ ಯಾವ ರೀತಿ ಮಾಡ್ಕೋಬೇಕಂತೇಳಿ ಈ ವಿಚಾರದಿಂದ ನಾವೆಲ್ಲರೂ ಭಾಳ ಆತ್ಮೀಯವಾಗಿ ಇದ್ವಿ. ಅದು ಹಂಗೆ ರಾಜಕೀಯವಾಗಿ ಕೂಡ ಒಟ್ಟಾಗಿದ್ದೀವಿ. ಇವತ್ತಿನ ಸಂದರ್ಭದಲ್ಲಿ ಕೂಡ ಒಟ್ಟಾಗಿದ್ದೀವಿ. ಹಾಗಂತೇಳಿ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಏಕೈಕ ನಿರ್ಧಾರ ತೆಗೆದುಕೊಂಡ್ರೆ ಎಲ್ಲರೂ ಕೂಡ ಬದ್ಧವಾಗಿ ಇರ್ತೀವಿ ಅಂತಲ್ಲ, ಅವ್ರನ್ನ ಮನವೊಲಿಸುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ನಮ್ಮ ವರಿಷ್ಠರು, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಯಾವ ರೀತಿ ಹೇಳ್ತಾರೋ ಅದನ್ನು ನಾವು ಅವ್ರ ಗಮನಕ್ಕೂ ತೊಗೊಂಡ್ಬರ್ತೀವಿ. ಅವ್ರಿಗೆ ಆಗಿರುವಂಥ ಅಸಮಾಧಾನವನ್ನು ಕೂಡ ತೆಗೆದುಹಾಕುವಂಥ ಒಂದು ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ನಾಗೇಂದ್ರ ಅವರೇ, ತಾವು ಸುದೀರ್ಘವಾಗಿ ನಮ್ಮ ಜೊತೆಗೆ ಮಾತನಾಡಿದ್ರಿ.